ಕೊಡ್ಲಿ ಬಂದು ಕರೆ ಕೊಡ್ತಾ ಇರೋದು ಯಾರ ವಿರುದ್ಧ? ರಾಷ್ಟ್ರ ಧ್ವಜದ ವಿರುದ್ಧನಾ? ರಾಷ್ಟ್ರೀಯತೆ ವಿರುದ್ಧನಾ? ವಿಷಯ ಇರೋದಿಷ್ಟೇ. ಕೇಳಿ ನಿಮ್ಮ ಎಲ್ಲ ಪ್ರಶ್ನೆಗಳು ಕೇಳ್ತಾ ಇದ್ದೇನೆ. ನಾನು ಮಾಧ್ಯಮದ ಎಲ್ಲ ಸ್ನೇಹಿತರಿಗೂ ನಾನು ಕೈ ಮುಗಿದು ಕೇಳೋದಿಷ್ಟೇ. ನಾನು ಜನಪ್ರತಿನಿಧಿಯಾಗಿ ಮಾತಾಡೋದಕ್ಕಿಂತ ಭಾರತೀಯನಾಗಿ ಮಾತಾಡೋಕ್ಕೆ ಇಚ್ಛೆ ಪಡ್ತೀನಿ. ಯಾಕೆ ಅಂತಾರೆ, ಇದು ಇಶ್ಯೂ ಇರ್ತಕ್ಕಂಥದ್ದೇ ರಾಷ್ಟ್ರ ಧ್ವಜದ ವಿಚಾರ. ಪ್ರತಿಯೊಬ್ಬನು ಇವತ್ತು ಗಡಿನಲ್ಲಿ ನಿಂತು ಹೋರಾಟ ಮಾಡ್ತಿರ್ಬೇಕಾದ್ರೆ ಆ ಸೈನಿಕ ತನ್ನ ಪ್ರಾಣ ಕೊಟ್ಟರು ಬಾವುಟನ ಕೆಳಗಿಳಿಸಲ್ಲ. ಇವತ್ತು ನಮ್ಮ ಜಿಲ್ಲೆನಲ್ಲಿ ಧ್ವಜಕ್ಕೆ ಅವಮಾನ ಮಾಡ್ತಿರೋರಿಗೆ ನೀವು ದಿಕ್ಕು ತೋರಿಸ್ಬೇಕು ಜನಗಳಿಗೆ. ನೋಡಿ, ಅಧಿಕಾರದ ಕೇಳಿ ಅಧಿಕಾರದಲ್ಲಿ ಆಡಳಿತ ಕೇಳಿ ನೋಡಿ, ಹಂಗಲ್ಲ. ಅಲೋಮಿಟು ಆನ್ಸರ್ ರಾವ್ ಪ್ರಚೋದನಾತ್ಮಕ ವಿಚಾರ. ನೀವು ಪ್ರಚೋದನಾತ್ಮಕ, ನಾನು ಪ್ರಚೋದನೆಗೊಳಗಾಗಲ್ಲ. ನಾನು ಕೇಳೋದು ಇಷ್ಟೇ, ರಾಷ್ಟ್ರ ಧ್ವಜದ ವಿಚಾರದಲ್ಲಿ ಇಡೀ ದೇಶ ಒಗ್ಗೂಡಬೇಕಾಗಿರ್ತಕ್ಕಂಥದ್ದು. ಸಂದೇಶ್ ಲಾಂಡ್ರಿ ಬಿಸ್ನೆಸ್ ಮೂಲಕ ತಿಂಗಳಿಗೆ 1 ಲಕ್ಷದವರೆಗೆ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಇದರಲ್ಲಿ ಪಕ್ಷ ಪರವಾಸಿ ಮತ್ತೊಂದು ವ್ಯಕ್ತಿ ಯಾರು ದೊಡ್ಡವರಲ್ಲ. ಇಲ್ಲಿ ಯಾವ ಅಧಿಕಾರನೂ ದೊಡ್ಡದಲ್ಲ. ಇಲ್ಲಿ ಕೇಳಿ, ಇವತ್ತು ಇಷ್ಟು ದಿನ ಮಂಡ್ಯದಲ್ಲಿ ಅವಮಾನ ಆಗ್ತಿರೋ ರಾಷ್ಟ್ರ ಧ್ವಜಕ್ಕೆ ಅನ್ನೋದನ್ನ ನಾವು ಎದ್ದು ನಿಂತು ನಾವು ಪ್ರತಿಭಟನೆ ಮಾಡಲಿಲ್ಲ ಅಂದ್ರೆ ಏನದ್ರ ಅರ್ಥ? ಯಾಕೆ ಅವ್ರು ಬಂದಿದ್ದಾರೆ? ನೆನೆ ಅವ್ರು ಇಲ್ಲಿ ಬಂದು ಗೂಂಡಾಗಿರಿ ಮಾಡಿದಾರಲ್ಲ, ಯಾರ ವಿರುದ್ಧ ಮಾಡ್ತಾ ಇದ್ದಾರೆ? ಸ್ವಾಮಿ, ಪ್ರತಿಭಟನೆ ಮಾಡಕ್ಕೆ ಪ್ರತಿಯೊಬ್ಬರಿಗೂ ಹಕ್ಕು ಕೊಡ್ತೀವಿ. ಆದ್ರೆ ಮಾಧ್ಯಮದಲ್ಲಿ ಬರ್ತಾ ಇರ್ತಕ್ಕಂಥದ್ದು ನಾನು ಗಮನಿಸ್ತಾ ಇದ್ದೀನಿ. ನಿಮ್ಮ ಪ್ರಶ್ನೆಗೆ ಜಿಲ್ಲಾಡಳಿತ ಉತ್ತರ ಕೊಡುತ್ತೆ, ಅದಲ್ಲ. ನಾನು ಒಬ್ಬ ಕೇಳಿ, ಜಿಲ್ಲಾಡಳಿತ ಉತ್ತರ ಕೊಡೋದೇ ಬೇರೆ, ನಾನು ಕೇಳ್ತಾ ಇರೋದೇ ಬೇರೆ. I am on the